ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ಎದ್ದೇಳು, ಗಂಜಿ ಮಾಡಿದ್ದೀನಿ, ಕುಡಿವಂತೆ. ಅಯ್ಯಯ್ಯೋ, ಏನಮ್ಮ ಮೈ ಇನ್ನೂ ಸುಡ್ತಿದೆ ನಿನಗೆ? ಜ್ವರನೇ ಕಡಿಮೆ ಆಗ್ತಿಲ್ವಲ್ಲ, ಏನ್ ಮಾಡೋದು? ಅಯ್ಯೋ ದೇವ್ರೆ, ಇರು ಒದ್ದೆ ಬಟ್ಟೆ ಮಾಡ್ಕೊಂಡ್ ತರ್ತೀನಿ. ಗುಂಡು ಗುಂಡು ಮತ್ತೆ ಶುರು ಆಯ್ತಾ ನಿಂದು? ಗುಂಡು ಗುಂಡು ಅಂತಿರ್ತೀಯ ಯಾವಾಗ ನೋಡಿದ್ರು. ಯಾರಮ್ಮ ಗುಂಡು ಅಂದ್ರೆ? ಗುಂಡು ನನಗ್ ಗೊತ್ತಮ್ಮ, ನಾನು ಏನ್ ಕೇಳಿದ್ರು ನೀನ್ ಅದಕ್ಕೇನು ಉತ್ತರ ಹೇಳಲ್ಲ. ನಾನು ಕೇಳೋದ್ ಬಿಡಲ್ಲ, ನೀನೇನು ಹೇಳಲ್ಲ. ಆದ್ರೆ ಏನ್ ಮಾಡೋದು? ನನಗೆ ಹೇಳೋದಕ್ಕೆ ಕೇಳೋದಕ್ಕೆ ನೀನೊಬ್ಳೇ ಅಲ್ವಾ ಇರೋದು. ಸರಿ, ನೀನ್ ಮಲ್ಕೊಂಡಿರು, ನಾನು ಹೋಗಿ ನಿನಗೆ ಮಾತ್ರೆ ತಗೊಂಡ್ಬರ್ತೀನಿ. ಜಿ, ಈ ಫೋಟೋದಲ್ಲಿ ಇರೋದನ್ನೆಲ್ಲಾದ್ರೂ ನೋಡಿದ್ದೀರಾ? ಎಲ್ಲೋ ನೋಡಿದ್ದೀನಿ, ನೆನಪಾಯ್ತಾ ಇಲ್ಲ. ಅಜ್ಜಿ ಅಜ್ಜಿ ಒಂದ್ಸಲಿ ಕರೆಕ್ಟಾಗಿ ನೋಡಿದ್ದೀನಿ, ನೆನ್ಪಾಡ್ಕೊಂಡೆ. ಏನು ಇವ್ರ ಹೆಸರು? ಭಾಗ್ಯ ಅಂತ. ಭಾಗ್ಯ ಅಂತನಾ? ನಂಬಿದಿಲ್ಲ ಯಾರು ಇಲ್ವಲ್ಲ? ಅಜ್ಜಿ ನೆನ್ಪು ಮಾಡ್ಕೊಂಡಿದ್ದೀನಿ, ನೋಡಿದ್ದೀನಿ ಅಂದ್ರಲ್ಲ. ನಂಬಿದಿಲ್ಲ ಯಾರು ಇಲ್ಲ, ಪಕ್ಕಕ್ಕೆ ಬಿದ್ದಿಲ್ಲ ಒಬ್ರು ಅವ್ರೆ. ನೋಡಕ್ ಹಿಂಗಿಲ್ಲ. ಹೆಂಗೋಗ್ಬೇಕು ಅಜ್ಜಿ? ಹಿಂಗೆ ಹೋಗಿ ಈ ರೋಡ್ಗೆ. ಸರಿ ಅಜ್ಜಿ, ಥ್ಯಾಂಕ್ ಯು. ಆಯ್ತು, ಈ ರೋಡ್ಗೆ ಹೋಗಿ. ಸರ್ಪ್ರೈಸ್! ಹೇಗಿತ್ತು ಸರ್ಪ್ರೈಸ್? ಪಾರ್ಥ, ಈಗ ಸರ್ಪ್ರೈಸ್ ಕೊಡೋದು ನಂಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಅಯ್ಯೋ ಗೊತ್ತು ಕಣ್ರಿ, ಬಟ್ ಆದ್ರೂ ಒಂಥರ ಚೆನ್ನಾಗಿರುತ್ತೆ, ಒಂಥರ ಕ್ಯೂಟ್ ಆಗಿರುತ್ತೆ. ನೋಡಿ, ಗಂಡ ಹೆಂಡತಿ ಮಧ್ಯ ಈ ತರ ಕ್ಯೂಟ್ ಕ್ಯೂಟ್ ಮೂಮೆಂಟ್ಸ್ ಇದ್ರೆ ನಮ್ಮ ರಿಲೇಶನ್ಶಿಪ್ ಚೆನ್ನಾಗಿರೋದು. ಇಲ್ಲಾಂದ್ರೆ ಹೆಂಗಾಗ್ಬಿಡುತ್ತೆ ಗೊತ್ತಾ? ಈ ಜಾಮ್ ಇಲ್ದಿರೋ ಬ್ರೆಡ್ ತರ, ಆಮೇಲೆ ಸಾಸ್ ಇಲ್ದಿರೋ ಮಂಚೂರಿ ತರ. ಸಾಕು ನಿನ್ ಸಿಲ್ಲಿ ಸಿಲ್ಲಿ ಎಕ್ಸಾಂಪಲ್ಸ್ ನ ಕೊಡ್ಬೇಡಿ ನನಗೆ. ಎಕ್ಸಾಂಪಲ್ ಕೊಟ್ರೇನೆ ಕಣ್ರಿ ವಿಷಯ ಕನ್ವೆ ಆಗೋದು. ಏನೂ ಬೇಕಾಗಿಲ್ಲ, ಸ್ಟ್ರೈಟ್ ಆಗೇ ಹೇಳಿ. ನನಗೂ ಬುದ್ಧಿ ಇದೆ, ನನಗೂ ಅರ್ಥ ಆಗತ್ತೆ. ಓಕೆನಾ? ಓ ಹೌದಾ? ಐ ಮೀನ್ ನನಗೆ ಗೊತ್ತೇ ಇರ್ಲಿಲ್ವಲ್ಲ. ಪಾರ್ಥ, ಏನ್ ಮಾಡ್ತಿದ್ರ? ಅರೆ ಪಪ್ಪಿ ನೋಡ್ತಾ ಇದೀನಿ. ಬೇಕಾಗಿಲ್ಲ ನನಗೆ. ಯಾಕೆ ಬೇಡ? ಕಟ್ಕೊಂಡ್ಕೊಂಡ ಪಪ್ಪಿ ಕೊಡ್ತಾನೆ ಅಂದಾಗ ಒಂದಲ್ಲ ಎರಡಲ್ಲ ಅಂತ ಕಂಟಿನ್ಯೂಸ್ ಆಗಿ ತಗೋತಾನೆ ಇರಬೇಕು. ನೀವು ನೋಡಿದ್ರೆ ಹಿಂದೆ ಹೋಗ್ತಾ ಇದ್ದೀರಾ. ಇದು ಸರಿನಾ? ಇದು ನ್ಯಾಯನಾ? ನ್ಯಾಯನೇ. ಯಾಕೆ ಅಂದ್ರೆ ನನಗ್ ಬೇಕು ಅಂದಾಗ ನನ್ಗೇನು ಸಿಕ್ಕಿಲ್ಲ. ಆಗೆಲ್ಲ ಸಾಹೇಬ್ರು ಫುಲ್ ಬ್ಯುಸಿ ಅಲ್ವಾ? ಸೊ ಇವಾಗ ಸೇಡಿಗೆ ಸೇಡು ಅನ್ನೋ ತರ ನಾನ್ ನಿಮ್ ಪಪ್ಪಿನ ಇಸ್ಕೊಳ್ಳಲ್ಲ. ಇದೊಂಥರ ಪ್ರೊಟೆಸ್ಟ್ ಇದ್ದ ಹಾಗೆ. ರೀ ಏನ್ರಿ ನೀವು? ನಾವು ಫ್ಯೂಚರ್ ಅಲ್ಲಿ ಪೇರೆಂಟ್ಸ್ ಆಗೋರು, ನಮ್ಮಿಬ್ರ ಮಧ್ಯೆನೆ ಈ ತರ ಪ್ರೊಟೆಸ್ಟ್ ಎಲ್ಲ ಬೇಕಾ? ನೋಡಿ, ಸ್ವಲ್ಪ ದೊಡ್ಡ ಮನ್ಸು ಮಾಡಿ. ಆ ದೇವ್ರ ಪ್ರಸಾದನೂ ಒಂದೇ, ಗಂಡ ಕೊಡೋ ಪಪ್ಪಿನೂ ಒಂದೇ. ಕೊಟ್ಟಾಗ ಬೇಡ ಅನ್ಬಾರ್ದು, ತಗೊಂಡ್ಬಿಡ್ಬೇಕು. ಏನು ದೇವ್ರ ಪ್ರಸಾದ ನಿಮ್ ಪಪ್ಪಿ ಎರಡು ಒಂದೇನಾ? ಯಾರು ಹೇಳಿದ್ರು ಆತರ? ಅರೆ ಇನ್ಯಾರು, ಮಿಸ್ಟರ್ ಪಾರ್ಥ ದಿವಾನ್. ಇದೊಂಥರ ನಂದೇ ಹೊಸ ಕೊಟೇಶನ್ ಇದ್ದಾಗೆ. ಪಪ್ಪಿನ ಪ್ರಸಾದನ ಬೇಡ ಅನ್ಬಾರ್ದು. ನೋಟ್ ಇಟ್ ಡೌನ್. ಸರಿ ನೋ ಕಮೆಂಟ್ಸ್.
ಹೌದು, ಏನ್ ಇವತ್ತಿಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಬರ್ತೀನಿ ಅಂತ ಹೇಳೂ ಇಲ್ಲ. ನಾನು ಬರ್ತೀನಿ ಅಂತ ಹೇಳಿದಿದ್ರೆ ಅದ್ರಲ್ಲಿ ಸರ್ಪ್ರೈಸ್ ಎಲಿಮೆಂಟ್ ಎಲ್ಲಿರ್ತಾ ಇತ್ತು, ಅದಕ್ಕೆ ಹೇಳಿಲ್ಲ. ಹೌದು, ನಿಮ್ಗೆ ಇಷ್ಟ ಆಯ್ತಾ ಸರ್ಪ್ರೈಸು? ತುಂಬಾನೇ ಖುಷಿ ಆಯ್ತು. ನನಗಂತಲ್ಲ ಪಾರ್ಥ, ಪ್ರಪಂಚದಲ್ಲಿರೋ ಪ್ರತಿ ಹೆಣ್ಮಕ್ಳಿಗೂ ಅಷ್ಟೆ. ತನ್ನ ಗಂಡ ಆದವನು ತನಗೋಸ್ಕರ ಟೈಮ್ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ನಾವು ಬಯಸೋದು ಅಷ್ಟೆ. ನೀವು ನಮ್ಮನ್ನ ರಾಣಿ ಥರ ಮೆರೆಸ್ಬೇಕು ಅಂತೇನೂ ಇಲ್ಲ. ಜಸ್ಟ್ ನೀವು ನಾವು ನಿಮ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀವಿ, ನಿಮ್ಗೋಸ್ಕರ ಹಂಬಲಿಸ್ತಾ ಇರ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಅಷ್ಟೇ ಸಾಕು. ಇದಕ್ಕಿಂತ ಜಾಸ್ತಿ ನಾವೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅಪೇಕ್ಷಾ ನೋಡಿ, ಡೋಂಟ್ ವರಿ. ನಿಮ್ಮ ಎಕ್ಸ್ಪೆಕ್ಟೇಷನ್ನ ಮೀರಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಒಟ್ಟಿನಲ್ಲಿ ನೀವು ಖುಷಿಯಾಗಿರಬೇಕು. ನಿಮ್ಮ ಖುಷಿನೇ ನನ್ನ ಖುಷಿ. ಸರಿ, ಈಗ ಸಿನಿಮಾಗೆ ಹೋಗೋಣ. ಸಿನಿಮಾಗ? ಟಿಕೆಟ್ ಬುಕ್ ಆಗಿದೆ. ಥ್ಯಾಂಕ್ ಯು ಪಾರ್ಥ. ಐ ಲವ್ ಯು ಸೋ ಮಚ್. ಐ ಲವ್ ಯು ಟು. ಗುಂಡು ಗುಂಡು ಗುಂಡು. ಅಮ್ಮ, ಗುಂಡುಗೂ ನಮಗೂ ಏನಮ್ಮ ಸಂಬಂಧ? ಯಾರಮ್ಮ ಅದು? ಗುಂಡು 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 ಅಂತ ನೀನು ಇಷ್ಟೊಂದು ಅವ್ರ ಹೆಸರನ್ನ ಕನ್ವರ್ಸ್ತಿರ್ತೀಯ ಅಂದ್ರೆ ಅವ್ರು ನಮ್ಮ ಹತ್ರ ಸಂಬಂಧಿಕರಾಗಿರ್ಬೇಕು ಅಲ್ವಾ? ಅವ್ರು ಅಷ್ಟು ಹತ್ರದವ್ರಾಗಿದ್ರೆ ಇಷ್ಟು ವರ್ಷದಲ್ಲಿ ಅವ್ರು ಯಾಕಮ್ಮ ನಮ್ಮನ್ನ ಹುಡ್ಕೊಂಡ್ ಬಂದಿಲ್ಲ? ಹತ್ರದವ್ರಾಗಿದ್ರೆ ಅವ್ರು ಬರ್ಬೇಕಿತ್ತಲ್ವಾ? ಈ ಕನ್ವರಿಕೆ ಎಲ್ಲ ನಿನಗ್ ಮಾತ್ರನಾ? ಹಾಗಿದ್ರೆ ನೀನ್ ಮಾತ್ರ ಯಾವಾಗ್ಲೂ ಅವ್ರನ್ನ ನೆನ್ಸ್ಕೊತಾ ಇರ್ತೀಯ. ಆದ್ರೆ ಅವ್ರು ನೋಡು, ನಿನ್ನ ಮರ್ತೇ ಬಿಟ್ಟಿರ್ತಾರೆ. ನಮಗೆ ಸಂಬಂಧಿಕರು ಅನ್ನೋರು ಯಾರು ಇಲ್ಲ ಅನ್ಸತ್ತಮ್ಮ. ಹಾಗೇನಾದ್ರೂ ಇದ್ದಿದ್ರೆ ಇಷ್ಟು ವರ್ಷದಲ್ಲಿ ನಮ್ಮನ್ನ ಹುಡ್ಕೊಂಡ್ ಬಂದಿರೋರಲ್ವಾ? ಯಾರೂ ಬಂದಿಲ್ಲ. ಹಾಗಂದ್ರೆ ಯಾರೂ ಇಲ್ಲ ನಮಗೆ. ನನಗ್ ನೀನು, ನಿನಗ್ ನಾನು, ಅಷ್ಟೇ ಪ್ರಪಂಚ. ಗುಂಡು ಗುಂಡು. ಮತ್ತೆ ಶುರುನಾ ನಿನ್ ಗುಂಡು? ಗುಂಡು ನೀನ ಗುಂಡುನ್ ಕರ್ದಿದ್ ಸಾಕು, ಬಾ ಮಲ್ಕೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.